So a very warm welcome to today's session. So last session ali we had discussed about what is thermodynamics, what are the applications of thermodynamics, scope ಏನಿದೆ ಇದ್ರ ಬಗ್ಗೆ ಎಲ್ಲ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಈ ಕ್ಲಾಸಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ಹೀಟ್ ಅಂಡ್ ಟೆಂಪರೇಚರ್ ಇನ್ ಡೀಟೇಲ್. ನೀವು ನಿಮ್ಮ ಫ್ರೆಂಡ್ ಮನೆಗೆ ವಿಸಿಟ್ ಮಾಡ್ತೀರಾ ಅಂತ ಅನ್ಕೋಣ. ಸೊ ಯು ಆರ್ ವಿಸಿಟಿಂಗ್ ಯುವರ್ ಫ್ರೆಂಡ್ಸ್ ಹೋಮ್. ಅಲ್ಲಿ ಹೋಗಿದ ತಕ್ಷಣ ಯು ವಿಲ್ ಫೀಲ್ ಇಟ್ಸ್ ವೆರಿ ಕೋಲ್ಡ್. ನಿಮ್ಮ ಫ್ರೆಂಡ್ ಏನ್ ಹೇಳ್ತಾರೆ, ನೋ ಇಟ್ ಇಸ್ ವೆರಿ ಹಾಟ್ ಅಂತ ಹೇಳ್ತಾರೆ. ಓಕೆ, ಸೊ ಯು ಆರ್ ಫೀಲಿಂಗ್ ಕೋಲ್ಡ್ ಬಟ್ ಯುವರ್ ಫ್ರೆಂಡ್ ಇಸ್ ಸೇಯಿಂಗ್ ದ ರೂಮ್ ಇಸ್ ವೆರಿ ಹಾಟ್. ಹಾಗಾದ್ರೆ ಯಾರು ಇಲ್ಲಿ ಸುಳ್ಳು ಹೇಳ್ತಿದ್ದಾರೆ ಅಥವಾ ಯಾರು ನಿಜ ಹೇಳ್ತಾ ಇದ್ದಾರೆ? ಬಟ್ ಇಲ್ಲಿ ನಾವು ಕರೆಕ್ಟ್ ಆಗಿ ಜಡ್ಜ್ ಮಾಡಿ ಯಾರು ಕರೆಕ್ಟ್ ಯಾರು ತಪ್ಪು ಅಂತ ಹೇಳಕ್ ಆಗೋದಿಲ್ಲ. ಬಿಕಾಸ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಅಂತ ಹೇಳಿದಾಗ ದೇ ಆರ್ ನಾಟ್ ಮೆಷರಬಲ್ ಕ್ವಾಂಟಿಟೀಸ್, ದೇ ಆರ್ ಜಸ್ಟ್ ದ ಫೀಲಿಂಗ್ಸ್, ದೇ ಆರ್ ನಾಟ್ ಫಿಸಿಕಲ್ ಕ್ವಾಂಟಿಟೀಸ್. ಹಾಗಾಗಿ ಫಿಸಿಕ್ಸ್ ಅಲ್ಲಿ ನಾವು ಈ ವರ್ಡ್ಸ್ನ ಯೂಸ್ ಮಾಡೋದಿಲ್ಲ. ಸೊ ನಾವು ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಅದು ಮೆಷರಬಲ್ ಆಗಿರಬೇಕು, ಯಾರೇ ಮೆಷರ್ ಮಾಡಿದ್ರು ಸೇಮ್ ನಂಬರೇ ಬರಬೇಕು, ರಿಪೀಟ್ ಮಾಡಿದಾಗ್ಲೂ ಕೂಡ ನಮಗೆ ಸೇಮ್ ವ್ಯಾಲ್ಯೂಸೇ ಸಿಗಬೇಕು. ಅಂಥದ್ನ ಮಾತ್ರ ನಾವು ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಹಾಗಾದ್ರೆ ವಿಚ್ ಇಸ್ ದ ಕ್ವಾಂಟಿಟಿ ದಟ್ ಇಸ್ ಮೆಷರಬಲ್ ಇನ್ ದಿಸ್ ಕೇಸ್ ಅಂತ ನೋಡೋದಾದ್ರೆ ಇಟ್ ಇಸ್ heat and temperature. So heat and temperature are the quantities which are measurable. We often talk about heat and temperature in our daily life. Like whenever we talk about weather, climate ಅಂತ ಎಲ್ಲ ಹೇಳಬೇಕಾದ್ರೆ heat to temperature ಅನ್ನೋ ವರ್ಡ್ಸ್ನ ನಾವು ಯೂಸ್ ಮಾಡ್ತಾನೆ ಇರ್ತೀವಿ. And we also believe that they mean the same thing, right? ಆದರೆ contrary to the popular belief, they have completely different meaning, but they are related, but they have completely different meaning. So the question is, do we really know the difference between the heat and temperature? So ಅದನ್ನ ನಾವು ಈ ಒಂದು ಕ್ಲಾಸಲ್ಲಿ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ. ಯಾಕೆ ಕನ್ಫ್ಯೂಷನ್ ಬರುತ್ತೆ ಹೀಟ್ ಅಂಡ್ ಟೆಂಪರೇಚರ್ ಮಧ್ಯ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದಿ ಪಾಪ್ಯುಲರ್ ಯೂಸೇಜ್ ಆಫ್ ದಿ ವರ್ಡ್ಸ್. ನೀವು ಯಾವ್ದಾದ್ರು ಕುಕ್ಕರಿ ಶೋಸ್ನ ನೋಡ್ಬೇಕಾದ್ರೆ ದೇಲ್ ಸೇ ಪ್ರೀ ಹೀಟ್ ದಿ ಅವನ್ ಟು ಸಮ್ 300 ಡಿಗ್ರಿ ಕೇಳಿರ್ತೀರಲ್ವಾ, ಪ್ರೀ ಹೀಟ್ ದ ಅವನ್ ಟು 300 ಡಿಗ್ರಿ. ಸೊ ಹಿಯರ್ ದ ಪರ್ಸನ್ ಇಸ್ ರೆಫರಿಂಗ್ ಟು ಟೆಂಪರೇಚರ್, ಬಟ್ ಹೇಳ್ತಿರೋದೇನು ಪ್ರೀ ಹೀಟ್ ಅಂತ ಹೇಳ್ತೀವಿ. ಸೊ ಎವ್ರಿ ಡೇ ಲೈಫಲ್ಲಿ ಹೀಟ್ ಅಂಡ್ ಟೆಂಪರೇಚರ್ನ ನಾವು ಅದ್ಲು ಬದಲು ಮಾಡಿ ಯೂಸ್ ಮಾಡ್ಬೋದು. ಇಟ್ ವಿಲ್ ನಾಟ್ ಚೇಂಜ್ ದ ಮೀನಿಂಗ್. ಬಟ್ ನಾವು ಸೈಂಟಿಫಿಕಲಿ ಮಾತಾಡಬೇಕಾದ್ರೆ ವಿ ಶುಡ್ ನೋ ದೇ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಈಚ್ ಅದರ್. ಹೀಟ್ ಅಂತ ಹೇಳಿದ್ರೆ ಇಟ್ಸ್ ಅ ಫಾರ್ಮ್ ಆಫ್ ಎನರ್ಜಿ ದಟ್ ಫ್ಲೋಸ್ ಬಿಟ್ವೀನ್ ಟೂ ಸಿಸ್ಟಮ್ ಬೈ ದ ವರ್ಚ್ಯೂ ಆಫ್ ದ ಟೆಂಪರೇಚರ್ ಡಿಫ್ರೆನ್ಸ್ ಬಿಟ್ವೀನ್ ದೆಮ್. ಹೀಟ್ ಅಂದ್ರೆ ಏನು? ಇಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ. ಯಾವಾಗ ಬರುತ್ತೆ? ಯಾವಾಗ ಎರಡು ವಸ್ತುಗಳ ನಡುವೆ ಟೆಂಪರೇಚರ್ ಡಿಫ್ರೆನ್ಸ್ ಇರುತ್ತೋ ಆವಾಗ ಎರಡು ವಸ್ತುಗಳ ಮಧ್ಯೆ ಫ್ಲೋ ಆಗುವಂತ ಎನರ್ಜಿನ ನಾವು ಹೀಟ್ ಅಂತ ಕರಿತೀವಿ. ಸೊ ಹೀಟ್ ಬರ್ಬೇಕಾದ್ರೆ ಏನಿರ್ಬೇಕಲ್ಲಿ? ಟೆಂಪರೇಚರ್ ಡಿಫ್ರೆನ್ಸ್ ಇರಬೇಕು. ಓಕೆ, ಹಾಗಾದ್ರೆ ವಾಟ್ ಇಸ್ ಟೆಂಪರೇಚರ್? ಟೆಂಪರೇಚರ್ ಇಸ್ ಜಸ್ಟ್ ದ ಮೆಷರ್ ಆಫ್ ಹೀಟ್ ಎನರ್ಜಿ, ಅಥವಾ ಟೆಂಪರೇಚರ್ ಇಸ್ ದ ಮೆಷರ್ ಆಫ್ ಹಾಟ್ನೆಸ್ ಆರ್ coldness of a substance. So how hot or how cold a body is ಅನ್ನೋದನ್ನ ನಾವು ಮೆಷರ್ ಮಾಡಿ ನೋಡಿದಾಗ we get a number. So the number which is associated with the hotness or coldness ನಾವೇನಂತ ಕರಿತೀವಿ? ಟೆಂಪರೇಚರ್ ಅಂತ ಕರಿತೀವಿ. ಟೆಂಪರೇಚರ್ನ ಏನ್ರಲ್ಲಿ ಮೆಷರ್ ಮಾಡ್ತೀವಿ? ವಾಟ್ ಇಸ್ ದ ಯೂನಿಟ್? ಸೆಲ್ಸಿಯಸ್ ಯೂಸ್ ಮಾಡ್ತೀವಿ, ಬಿಟ್ರೆ ಕೆಲ್ವಿನ್. ಜ್ವರ ಎಲ್ಲ ಬಂದಾಗ ಯಾವ ಸ್ಕೇಲಲ್ಲಿ ಹೇಳ್ತೀರಾ ಟೆಂಪರೇಚರು? 103 ಡಿಗ್ರಿ ಜ್ವರ ಇದೆ ಅಂದ್ರೆ ಇಟ್ ಇಸ್ ನಾಟ್ 103 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲ, ಅದು 103 ಡಿಗ್ರಿ ಫ್ಯಾರಿನ್ ಹೀಟ್ ಅಂತ ಹೇಳ್ತಿರ್ತೀವಿ. ಓಕೆ, ವಾಟ್ ಅಬೌಟ್ ದ ಯೂನಿಟ್ ಫಾರ್ ಹೀಟ್? ಹೀಟನ್ನು ಯಾವ ಯೂನಿಟ್ ಅಲ್ಲಿ ಮೆಷರ್ ಮಾಡ್ತೀವಿ? ಜೂಲ್ಸ್, ರೈಟ್? ಸೊ ದ SI ಯೂನಿಟ್ ಇನ್ ವಿಚ್ ವಿ ಮೆಷರ್ ದ ಹೀಟ್ ಇಸ್ ಜೂಲ್ಸ್. ವಿ ಆಲ್ಸೋ ಯೂಸ್ ದ ಸೇಮ್ ಯೂನಿಟ್ ಫಾರ್ ದ ವರ್ಕ್ ಅಂಡ್ ಆಲ್ಸೋ ಫಾರ್ ದಿ ಎನರ್ಜಿ, ಅಲ್ವಾ? ವಾಟ್ ಇಸ್ ಎನರ್ಜಿ? Energy is nothing but the capacity to do work. What is heat? It is a form of energy. ಅಲ್ಲಿಗೆ ಹೀಟ್ ಆಗಲಿ, ವರ್ಕ್ ಆಗಲಿ, ಎನರ್ಜಿ ಆಗಲಿ, ದೇ ಆರ್ ಇಂಟರ್ ರಿಲೇಟೆಡ್.
ಸೊ ಹಾಗಾಗಿ ಆ 3 ಕ್ವಾಂಟಿಟೀಸ್ಗೆ ನಾವು ಜೂಲ್ಸ್ ಅನ್ನೋ ಯೂನಿಟ್ನೇ ಯೂಸ್ ಮಾಡಿ. ಸೊ ಹೀಟ್ ಅಂದರೆ ಇಟ್ಸ್ ಅ ಫಾರ್ಮ್ ಆಫ್ ಎನರ್ಜಿ. ಇದೆಲ್ಲರೂ ಹೇಳ್ತೀರಾ, ಮೇ ಬಿ ಪ್ರೈಮರಿ ಸ್ಕೂಲಿಂದ ಹೇಳ್ಕೊಟ್ಟಿರ್ತಾರೆ. ಬಟ್ ಅದ್ರ ಜೊತೆಗೆ ಏನು ಬರಿಬೇಕು, ಇಟ್ಸ್ ಅ ಫಾರ್ಮ್ ಆಫ್ ಎನರ್ಜಿ. ಸೊ ಇದು ಯಾವಾಗ ಬರುತ್ತೆ ಅಂದರೆ 2 ಬಾಡಿಗಳ ಮಧ್ಯೆ ಟೆಂಪರೇಚರ್ ಡಿಫ್ರೆನ್ಸ್ ಇದ್ದಾಗ ಅದ್ರ ಮಧ್ಯೆ ಎಕ್ಸ್ಚೇಂಜ್ ಆಗೋ ಎನರ್ಜಿನೇ ಹೀಟ್ ಅಂತ ಹೇಳ್ತೀವಿ. ಹಾಗಾಗಿ ಇದು ಟ್ರಾನ್ಸ್ಫರ್ ಆಗೋ ಸಮಯದಲ್ಲಿ ಬರುವಂತ ಎನರ್ಜಿ ಆಗೋದ್ರಿಂದ ಹೀಟಿಗೆ ಇನ್ನೊಂದು ಹೆಸರು ಹೇಳ್ತೀವಿ ಅಥವಾ ಇನ್ನೊಂದು ಥರ ಡಿಫೈನ್ ಮಾಡ್ತೀವಿ. ಇಟ್ ಇಸ್ ದಿ ಎನರ್ಜಿ ಇನ್ ಟ್ರಾನ್ಸಿಟ್. ವಾಟ್ ಇಸ್ ಹೀಟ್ ಅಂದ್ರೆ ಇಟ್ ಇಸ್ ದ ಎನರ್ಜಿ ಇನ್ ಟ್ರಾನ್ಸಿಟ್ ಅಂತ ಕೂಡ ಕರೀಬಹುದು. ಓಕೆ, ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಹೀಟು ಟ್ರಾನ್ಸ್ಫರ್ ಆಯಿತು. ಓಕೆ, ಎಲ್ಲಿವರೆಗೂ ಟ್ರಾನ್ಸ್ಫರ್ ಆಗುತ್ತೆ ಹೀಟು? ಆಬ್ವಿಯಸ್ಲಿ ಎಲ್ಲಿವರೆಗೂ ಟೆಂಪರೇಚರ್ ಡಿಫ್ರೆನ್ಸ್ ಇರುತ್ತೋ ಅಲ್ಲಿವರೆಗೂ ಟ್ರಾನ್ಸ್ಫರ್ ಆಗುತ್ತೆ. ಯಾವಾಗ ಎರಡರದ್ದು ಟೆಂಪರೇಚರ್ ಈಕ್ವಲ್ ಆಗುತ್ತೋ, ವೆನೆವರ್ T1 ಬಿಕಮ್ಸ್ ಈಕ್ವಲ್ ಟು T2, ಆವಾಗ ಟೆಂಪರೇಚರ್ ಡಿಫ್ರೆನ್ಸ್ ಇರಲ್ಲ. ಟೆಂಪರೇಚರ್ ಡಿಫ್ರೆನ್ಸ್ ಅಂತನಾದ್ರೂ ಹೇಳ್ಬೋದು. ಇನ್ನೊಂದು ವರ್ಡ್ ಏನು ಡಿಫ್ರೆನ್ಸಿಗೆ? ಟೆಂಪರೇಚರ್ ಗ್ರೇಡಿಯಂಟ್ ಅಲ್ವಾ, ಯೂಸ್ ಮಾಡಿದೀವಿ ಲಾಸ್ಟ್ ಸೆಮ್ಮಲ್ಲೆಲ್ಲ. ಸೊ ಟೆಂಪರೇಚರ್ ಡಿಫ್ರೆನ್ಸ್ ಅಥವಾ ಟೆಂಪರೇಚರ್ ಗ್ರೇಡಿಯಂಟ್ ಇರೋವರೆಗೂ ಮಾತ್ರ ಹೀಟ್ ಫ್ಲೋ ಆಗುತ್ತೆ. ಯಾವಾಗ ಆ ಟೆಂಪರೇಚರ್ ಗ್ರೇಡಿಯಂಟ್ 0 ಆಗುತ್ತೋ ಆವಾಗ ಹೀಟ್ ಫ್ಲೋ ಸ್ಟಾಪ್ ಆಗತ್ತೆ ಅಂತ ಹೇಳ್ಬೋದು. ಸೊ ಹೀಟ್ ಫ್ಲೋ ಆಗಿ ಒಂದು ಬಾಡಿ ಒಳಗೆ ಹೋಯ್ತು, ಆಮೇಲೆ ಏನಾಗುತ್ತೆ? ಆಮೇಲೆ ಅಲ್ಲಿ ಹೀಟ್ ಬಗ್ಗೆ ನಾವು ಮಾತಾಡಲ್ಲ, ಯಾಕಂದ್ರೆ ಇಟ್ ಬಿಕಮ್ಸ್ ದ ಇಂಟರ್ನಲ್ ಎನರ್ಜಿ. ಹೀಟ್ ಅನ್ನೋದು ಯಾವಾಗ ಬರುತ್ತೆ ಅಂದ್ರೆ ಟ್ರಾನ್ಸಿಟ್ ಆಗ್ತಿರ್ಬೇಕು, ಅವಾಗ ಮಾತ್ರ ಹೀಟ್ ಅಂತೀವಿ. ಒಂದು ಬಾಡಿ ಒಳಗೆ ಎಂಟರ್ ಆದ್ಮೇಲೆ ಅದನ್ನ ಏನಂತ ಕರಿತೀವಿ? ಹೀಟ್ ಅನ್ನಲ್ಲ, ಇಂಟರ್ನಲ್ ಎನರ್ಜಿ ಆಫ್ ದ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಸೊ ವಾಟ್ ಆರ್ ದ ಡಿಫ್ರೆಂಟ್ ಯೂನಿಟ್ಸ್ ದಟ್ ವಿ ಯೂಸ್ ಟು ಡಿಫೈನ್ ದ ಟೆಂಪರೇಚರ್ ಅಂತ ನೋಡೋದಾದ್ರೆ, ಜಸ್ಟ್ ಬ್ರೀಫ್ಲಿ, ಮೆಷರಿಂಗ್ ಅಂದ್ರೆ ಏನು? ಯು ವಿಲ್ ಬಿ ಕಂಪೇರಿಂಗ್ ಅ ಕ್ವಾಂಟಿಟಿ ಟು ಅ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಲೈಕ್ ವೇಟ್ ಅನ್ನ ಮೆಷರ್ ಮಾಡಬೇಕು. ಏನ್ ಮಾಡ್ತೀರಾ? ಎಲ್ಲರೂ ತರಕಾರಿ ತರಕ್ ಹೋಗಿರ್ತೀರಾ. ಸೊ ಅಲ್ಲಿ ಮುಂಚೆ ಆದ್ರೆ ಈಗ ಡಿಜಿಟಲ್ ಸ್ಕೇಲ್ನ ಬಿಡಿ, ನಾರ್ಮಲಿ ಸಂತೆಲೆಲ್ಲ ಹೋದಾಗ ಏನ್ ಮಾಡ್ತೀರಾ? ಒಂದ್ ಕಡೆ ತರಕಾರಿ ಹಾಕ್ತಾರೆ, ಇನ್ನೊಂದ್ ಕಡೆ ಕಲ್ಗಳು ಇಡ್ತಾರಲ್ಲ. 1 kg 2 kg ½ kgಗೆ ಒಂದು ಸ್ಟ್ಯಾಂಡರ್ಡ್ ವೇಟ್ಸ್ ಇರುತ್ತೆ. ಆ ಸ್ಟ್ಯಾಂಡರ್ಡ್ ವೇಟ್ ಜೊತೆ ಇನ್ನೊಂದು ಸ್ಕೇಲಲ್ಲಿ ಇರುವಂತ ಮೆಟೀರಿಯಲ್ದು ವೇಟ್ ಎಷ್ಟಿದೆ ಅನ್ನೋದನ್ನ ಕಂಪೇರ್ ಮಾಡಿ ನೋಡ್ತೀರಾ. ಸೊ ಆ ಕಂಪ್ಯಾರಿಸನ್ ನಾವೇನಂತೀವಿ? ಮೆಷರ್ಮೆಂಟ್ ಅಥವಾ ಮೆಷರಿಂಗ್ ಅಂತ ಕರಿತೀವಿ. ಸೊ ಮೆಷರ್ ಮಾಡ್ಬೇಕಾದ್ರೆ ನಾವು ಕಂಪೇರ್ ಮಾಡಬೇಕು. ಸೊ ಕಂಪೇರ್ ಮಾಡ್ಬೇಕಾದ್ರೆ ನಮ್ಗೊಂದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಬೇಕು. ಟೆಂಪರೇಚರ್ನ ನಾವು ಮೆಷರ್ ಮಾಡ್ಬೇಕಾದ್ರೆ ನಮಗೆ ಕಂಪ್ಯಾರಿಸನ್ ಮಾಡಕ್ ಏನಾದ್ರೂ ಬೇಕಲ್ವಾ? ಅದಕ್ಕೆ ಏನ್ ಮಾಡಿದ್ರು, ಮುಂಚೆ ವಾಟರ್ ಇಸ್ ಈಸಿಲಿ ಅಂಡ್ ರೆಡಿಲಿ ಅವೈಲಬಲ್ ಎವ್ರಿವೇರ್. ಮತ್ತೆ ನಮ್ಗೆ ವಾಟರ್ನ 3 ಫೇಸ್ಗಳು ಕಾಣಿಸುತ್ತೆ ಅಲ್ವಾ? ಫ್ರೀಸ್ ಆದಾಗ ಐಸ್ ಆಗಿ ಕಾಣಿಸುತ್ತೆ, ಬಾಯ್ಲ್ ಆಗಿ ವೇಪರೈಸ್ ಆಗಿ ಗೇಷಿಯಸ್ ಸ್ಟೇಟ್ ಆಗಿ ಹೋಗೋದು ಕಾಣಿಸುತ್ತೆ. ಹಾಗಾಗಿ ದೇ ಕಂಪೇರ್ ದ ಟೆಂಪರೇಚರ್ ಆಫ್ ನಾರ್ಮಲ್ ಸಬ್ಸ್ಟೆನ್ಸ್ ವಿತ್ ದಿ ಟೆಂಪರೇಚರ್ ಆಫ್ ದಿ ವಾಟರ್. ಸೊ ಫ್ರೀಸಿಂಗ್ ಪಾಯಿಂಟ್ ಆಫ್ ದಿ ವಾಟರ್ನ 0 ಅಂತ ತಗೊಂಡು ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ನ 100 ಡಿಗ್ರಿ ಅಂತ ತಗೊಂಡಾಗ ಬರುವಂತ ಸ್ಕೇಲ್ನ ನಾವು ಸೆಲ್ಸಿಯಸ್ ಸ್ಕೇಲ್ ಅಂತ ಕರಿತೀವಿ. ಸೊ ಸೆಲ್ಸಿಯಸ್ ಸ್ಕೇಲ್ ಅಲ್ಲಿ ಏನ್ ಮಾಡ್ತಾರೆ? ಫ್ರೀಸಿಂಗ್ ಪಾಯಿಂಟ್ ನ 0 ಡಿಗ್ರಿ, ಬಾಯ್ಲಿಂಗ್ ಪಾಯಿಂಟ್ ನ 100 ಡಿಗ್ರಿ ಅಂತ ತಗೊಂತಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಇಫ್ ದ ಟೆಂಪರೇಚರ್ ಆಫ್ ದ ಬಾಡಿ ಇಸ್ ಕೋಲ್ಡರ್ ದೆನ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ಐಸ್, ಅಂದ್ರೆ 0 ಡಿಗ್ರಿಗಿಂತಾನು ಕಡಿಮೆ ಇದ್ರೆ ಯಾವ್ದಾದ್ರು ಒಂದು ಮಟೀರಿಯಲ್ದು ಟೆಂಪರೇಚರು, ಅವಾಗ ಈ ಸ್ಕೇಲಲ್ಲಿ ಮೆಷರ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಮತ್ತೆ ರೀಡಿಂಗ್ಸ್ ಎಲ್ಲ ನೆಗೆಟಿವ್ ಹೋಗುತ್ತೆ. ಆಬ್ವಿಯಸ್ಲಿ ದೇರ್ ಆರ್ ಮೆನಿ ಮೆಟೀರಿಯಲ್ಸ್ ವಿಚ್ ಆರ್ ಲೆಸ್ ದೆನ್ ದ ಫ್ರೀಸಿಂಗ್ ಟೆಂಪರೇಚರ್ ಆಫ್ ಐಸ್. ಓಕೆ, ಸೊ ಈ ಪ್ರಾಬ್ಲಮ್ ಬರೋದ್ರಿಂದ ದೇ ವೆಂಟ್ ಫಾರ್ ಅನ್ ಅದರ್ ಸ್ಕೇಲ್ ವಿಚ್ ಇಸ್ ಕಾಲ್ಡ್ ಆಸ್ ದಿ ಫ್ಯಾರೆನ್ಹೀಟ್ ಸ್ಕೇಲ್. ಫ್ಯಾರೆನ್ಹೀಟ್ ಸ್ಕೇಲ್ ಅಲ್ಲಿ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ice is 32 degree Fahrenheit and boiling point of water na 212 degree Fahrenheit ಅಂತ ತಗೊಂತಾರೆ. So in this scale, if the body is less than the freezing point, ಅದನ್ನು ಕೂಡ ನೀವು ಈಸಿಯಾಗಿ
ಮೆಷರ್ ಮಾಡಬಹುದು. But when you take all the substances in this universe and if you try to measure the temperature, ಅಲ್ಲಿ ನಮಗೆ ಈ ಎರಡೂ ಯೂನಿಟ್ಗಳು ಯೂಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ವಿ ನೀಡ್ ಮೋರ್ ಪ್ರಿಸೈಸ್ ಸ್ಕೇಲ್. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ವಿ ಗೋ ಫಾರ್ ದ ಸ್ಟ್ಯಾಂಡರ್ಡ್ ಸ್ಕೇಲ್ ವಿಚ್ ಇಸ್ ದ ಕೆಲ್ವಿನ್ ಸ್ಕೇಲ್. ಸೊ ಕೆಲ್ವಿನ್ ಸ್ಕೇಲಲ್ಲಿ ಟೆಂಪರೇಚರ್ ಆಫ್ ಐಸ್ನ ನಾವು 273 ಡಿಗ್ರಿ ಕೆಲ್ವಿನ್ ಅಂತ ಹೇಳ್ತೀವಿ. ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ನ ನಾವು 373 ಕೆಲ್ವಿನ್ ಅಂತ ಹೇಳ್ತೀವಿ. ಸೊ ದ ಸ್ಮಾಲೆಸ್ಟ್ ಟೆಂಪರೇಚರ್ ಅಥವಾ ಲೀಸ್ಟ್ ಟೆಂಪರೇಚರ್ ಅಂದರೆ 0 ಕೆಲ್ವಿನ್. ಸೊ ಇದನ್ನ ನಾವು ಅಬ್ಸಲ್ಯೂಟ್ 0 ಅಂತ ಕೂಡ ಕರಿತೀವಿ. ಯಾವುದೇ ಒಂದು ವಸ್ತುಗೆ 0 ಕೆಲ್ವಿನ್ಗಿಂತ ಕಡಿಮೆ ಟೆಂಪರೇಚರ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ದ ಲೋಯೆಸ್ಟ್ ಟೆಂಪರೇಚರ್ ಪಾಸಿಬಲ್ ಇನ್ ದ ಯೂನಿವರ್ಸ್ ಇಸ್ ಅಬ್ಸಲ್ಯೂಟ್ 0 ವಿಚ್ ಇಸ್ ದ 0 ಕೆಲ್ವಿನ್. ಇನ್ಫ್ಯಾಕ್ಟ್ 0 ಕೆಲ್ವಿನ್ ರೀಚ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಆಲ್ ದ ಟೆಂಪರೇಚರ್ ವಿಲ್ ಬಿ ಪಾಸಿಟಿವ್ ಇನ್ ದಿಸ್ ಪರ್ಟಿಕ್ಯುಲರ್ ಸ್ಕೇಲ್. ಹಾಗಾಗಿ ವಿ ಪ್ರಿಫರ್ ಕೆಲ್ವಿನ್ ಸ್ಕೇಲ್ ಆಫ್ ಮೆಜರ್ಮೆಂಟ್ rather than Celsius or Fahrenheit scale. Okay, that is about the units of temperature. Now let's move on to the meaning of heat and temperature at molecular level. ಬಟ್ ಮಾಲಿಕ್ಯುಲಾರ್ ಲೆವೆಲ್ ಅಲ್ಲಿ ಹೀಟ್ ಅಂಡ್ ಟೆಂಪರೇಚರ್ ಅಂದ್ರೆ ಏನು? ನಾನು ಒಂದು ಬಾಡಿ ಟೆಂಪರೇಚರ್ 30 ಡಿಗ್ರಿ ಅಂತ ಹೇಳಿದೆ. ಸೊ ಯಾವುದೋ ಒಂದು ಬಾಡಿನ ನಾನು ಒಂದು ಕಪ್ ಆಫ್ ವಾಟರ್ ಇದೆ, ಆ ಕಪ್ ಆಫ್ ವಾಟರ್ನ ನಾನು ಮೆಜರ್ ಮಾಡಿ ನೋಡಿದೆ. ಐ ಫೌಂಡ್ ದ್ಯಾಟ್ ದ ಟೆಂಪರೇಚರ್ ಆಫ್ ದ ವಾಟರ್ ಇನ್ ದ್ಯಾಟ್ ಕಪ್ ಇಸ್ 30 ಡಿಗ್ರಿ ಸೆಂಟಿಗ್ರೇಡ್. ಅಂದರೆ ಆಕ್ಚುಲಿ ನಾನು ಏನನ್ನ ಮೆಜರ್ ಮಾಡಿದೆ ಇದನ್ನ ಅರ್ಥ ಮಾಡ್ಕೋಣ. ಸೊ ಏನ್ ಮಾಡೋಣ, ಲೆಟ್ ಅಸ್ ಟೇಕ್ 2 ಕಂಟೈನರ್ಸ್. ಓಕೆ, ಒಂದು ಸ್ಮಾಲ್ ಕಪ್ಪಲ್ಲಿ ನೀರು ತಗೋಣ, ಒಂದು ದೊಡ್ಡ ವೆಸಲ್ ಅಲ್ಲಿ ನೀರು ತಗೋಣ. ಈಗ ಯಾವುದನ್ನ ಹೀಟ್ ಮಾಡಕ್ಕೆ ಜಾಸ್ತಿ ಟೈಮ್ ತಗೊಳತ್ತೆ? ಆಬ್ವಿಯಸ್ಲಿ ವೆಸಲ್ ಅಲ್ಲಿರುವಂಥದ್ದು ಜಾಸ್ತಿ ಟೈಮ್ ತಗೊಳತ್ತೆ ಕಂಪೇರ್ ಟು ದ ಕಪ್ ಆಫ್ ವಾಟರ್. ಕಪ್ಪಲ್ಲಿರೋ ವಾಟರು 100 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿದೆ, ಈ ವೆಸಲ್ ಅಲ್ಲಿರುವಂತ ವಾಟರು 100 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಇದೆ. ಆದ್ರೆ ಟು ಬ್ರಿಂಗ್ ದ ವಾಟರ್ ಇನ್ ದ ಕಪ್ ಟು 100 ಡಿಗ್ರಿ ಸೆಂಟಿಗ್ರೇಡ್ ವಿ ಆರ್ ಸ್ಪೆಂಡಿಂಗ್ ಲೆಸ್ ಹೀಟ್ ಎನರ್ಜಿ. ವೆರ್ ಆಸ್ ಒಂದು ವೆಸಲ್ ಅಲ್ಲಿರೋ ವಾಟರ್ನ ನಾವು 100 ಡಿಗ್ರಿಗೆ ತರಬೇಕಾದ್ರೆ ವಿ ಆರ್ ಸ್ಪೆಂಡಿಂಗ್ ಮೋರ್ ಅಮೌಂಟ್ ಆಫ್ ಹೀಟ್ ಎನರ್ಜಿ. ಸೊ ಈವನ್ ದೋ ಟೆಂಪರೇಚರ್ ಸೇಮ್ ಇದ್ರೂ ಕೂಡ, ಎರಡು ವಸ್ತುಗಳ ಮಧ್ಯೆ ಇರುವ ಟೆಂಪರೇಚರ್ ಸೇಮ್ ಇದ್ರೂ ಕೂಡ ಅದರಲ್ಲಿರೋ ಕ್ವಾಂಟಿಟಿ ಆಫ್ ಹೀಟ್ ಸೇಮ್ ಇರಬೇಕಂತ ಏನೂ ಇಲ್ಲ. ಸೊ ಇನ್ ದಿಸ್ ಕೇಸ್ ಕಪ್ ಹ್ಯಾಸ್ ಲೆಸ್ ಹೀಟ್ ಅಂಡ್ ದ ವೆಸಲ್ ಹ್ಯಾಸ್ ಮೋರ್ ಅಮೌಂಟ್ ಆಫ್ ಹೀಟ್ ಎನರ್ಜಿ. ಅಟ್ ದಿ ಅಟಾಮಿಕ್ ಸ್ಕೇಲ್ ಏನಾಗುತ್ತೆ, ಇಫ್ ದ ಟೆಂಪರೇಚರ್ ಇಸ್ ಲೋ, ಈ ಸೆಕೆಂಡ್ ಡಯಾಗ್ರಾಮ್ ಅಲ್ಲಿ ಏನಾಗಿದೆ, ಟೆಂಪರೇಚರ್ ಇಸ್ ಲೋ ಅಂತ. ಸೊ ಲೆಫ್ಟ್ ಅಲ್ಲಿರೋ ಕಪ್ ಹ್ಯಾಸ್ ಯು ಕ್ಯಾನ್ ಸಿ ಇಸ್ ಬಾಯ್ಲಿಂಗ್, ಹಾಗಾಗಿ ಅದರ ಟೆಂಪರೇಚರು ಜಾಸ್ತಿ ಇದೆ. ಈ ಸೆಕೆಂಡ್ ಕಪ್ಪಲ್ಲಿ ಏನಾಗ್ತಿದೆ, ಟೆಂಪರೇಚರು ಕಡಿಮೆ ಇದೆ. ಓಕೆ, ಸೊ ಟೆಂಪರೇಚರ್ ಕಡಿಮೆ ಇದ್ದಾಗ ಹ್ಯಾಸ್ ಯು ಕ್ಯಾನ್ ಸಿ ಇನ್ ದ ಡಯಾಗ್ರಾಮ್ ಮಾಲಿಕ್ಯೂಲ್ಸ್ ಎಲ್ಲ ತುಂಬಾ ಹತ್ತತ್ರ ಇದೆ ಅಂಡ್ ದೇ ಆರ್ ಮೂವಿಂಗ್ ವಿತ್ ವೆರಿ ಸ್ಮಾಲ್ ವೆಲಾಸಿಟಿ. ಬಟ್ ಇಲ್ಲಿಗೆ ಬಂದಾಗ ವೆನ್ ದ ಟೆಂಪರೇಚರ್ ಇಸ್ ಮೋರ್, ಅಲ್ಲಿ ಏನಾಗುತ್ತೆ, ಮಾಲಿಕ್ಯೂಲ್ಸ್ ಎಲ್ಲ ತುಂಬಾ ಹೈಯರ್ ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಇದೆ. ಫಸ್ಟ್ ಕೇಸ್ ಅಲ್ಲಿ ಟೆಂಪರೇಚರ್ ಇಲ್ಲಿ ಜಾಸ್ತಿ ಇದೆ, ಮಾಲಿಕ್ಯೂಲ್ಸ್ ಫಾಸ್ಟ್ ಆಗಿ ಮೂವ್ ಆಗ್ತಿದೆ ಅಂದ್ರೆ ಅರ್ಥ ಏನು, ಕೈನೆಟಿಕ್ ಎನರ್ಜಿ ಜಾಸ್ತಿ ಇದೆ. ಅಲ್ಲಿಗೆ ಟೆಂಪರೇಚರ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಕೈನೆಟಿಕ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಎರಡನೇ ಕೇಸಲ್ಲಿ ಟೆಂಪರೇಚರು ಕಡಿಮೆ ಇದೆ, ಅಲ್ಲಿಗೆ ಕೈನೆಟಿಕ್ ಎನರ್ಜಿ ಕೂಡ ಕಡಿಮೆ ಇದೆ ಅಂತ ಹೇಳ್ಬೋದು. ಕೈನೆಟಿಕ್ ಎನರ್ಜಿ ಅಂದ್ರೆ ಫಾರ್ಮುಲಾ ಏನು, 12mv², ಅಲ್ವಾ? ಯೂಶಲಿ ಮಾಲಿಕ್ಯೂಲ್ಸ್ ಅಂತ ಹೇಳಿದ್ರೆ ನಾವೇನಂತ ಹೇಳ್ತೀವಿ, ಎಲ್ಲ ಮಾಲಿಕ್ಯೂಲ್ಸು ಸಿಮಿಲರ್ ಇರುತ್ತೆ, ದೇ ಹ್ಯಾವ್ ದ ಸೇಮ್ ಮಾಸ್ ಅಂತ ಹೇಳ್ತೀವಿ. ಹಾಗಾಗಿ ಏನ್ ಚೇಂಜ್ ಆಗುತ್ತೆ, ಮಾಸ್ ಅಂತೂ ಚೇಂಜ್ ಆಗಲ್ಲ. ವಾಟ್ ಚೇಂಜಸ್, ಇಟ್ಸ್ ದ ವೆಲಾಸಿಟಿ ಅಥವಾ ಸ್ಪೀಡ್ ಆಫ್ ದ ಮಾಲಿಕ್ಯೂಲ್ಸ್ ಚೇಂಜ್ ಆಗುತ್ತೆ. ಸೊ ಟೆಂಪರೇಚರ್ ಜಾಸ್ತಿ ಇದೆ ಅಥವಾ ಟೆಂಪರೇಚರ್ ಕಡಿಮೆ ಇದೆ ಅಂದ್ರೆ ಅಟ್ ದ ಮಾಲಿಕ್ಯುಲರ್ ಲೆವೆಲ್ ನಾವು ಏನನ್ನ ಮೆಜರ್ ಮಾಡ್ತಿದೀವಿ ಅಂದ್ರೆ ಕೈನೆಟಿಕ್ ಎನರ್ಜಿ ಆಫ್ ದಿ ಇಂಡಿವಿಜುವಲ್ ಮಾಲಿಕ್ಯೂಲ್ಸ್.
ಸೊ ಇಂಡಿವಿಜುವಲ್ ಮಾಲಿಕ್ಯೂಲ್ಸ್ ಯಾವ ರೀತಿ ಮೂವ್ ಆಗ್ತಿದೆ ಅನ್ನೋದೇ ನಿಮ್ಮ ಥರ್ಮಾಮೀಟರ್ ಅಲ್ಲಿ ನಿಮಗೆ ಕಾಣಿಸುವಂತ ರೀಡಿಂಗ್. ಥರ್ಮಾಮೀಟರ್ ಅಲ್ಲಿ ಜಾಸ್ತಿ ಟೆಂಪರೇಚರ್ ತೋರಿಸಿದ್ರೆ ಅರ್ಥ ಏನು, ಒಳಗಿರುವಂತಹ ಮಾಲಿಕ್ಯೂಲ್ಸ್ ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಿದೆ. ಸೊ ಸ್ಪೀಡ್ ಜಾಸ್ತಿ ಇದ್ರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಹಾಗಾದ್ರೆ ಹೀಟ್ ಅಂದ್ರೆ ಏನು? ಹೀಟ್ ಅಂತ ಹೇಳಿದ್ರೆ ಇಟ್ ಇಸ್ ದ ಟೋಟಲ್ ಕೈನೆಟಿಕ್ ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಆಲ್ ದ ಮಾಲಿಕ್ಯೂಲ್ಸ್ ಇನ್ ಅ ಸಬ್ಸ್ಟೆನ್ಸ್. ಸೊ ಒಂದು ಮಾಲಿಕ್ಯೂಲ್ ಅಂತ ಹೇಳಿದ್ಮೇಲೆ ಅದು ಮೂನು ಆಗ್ತಿರತ್ತೆ, ಜೊತೆಗೆ ಅದರಲ್ಲಿ ಬೇರೆ ಬೇರೆ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಎಲ್ಲ ಇರುತ್ತೆ. ಸೊ ಅದನ್ನ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರೆಯೋಣ. ಸೊ ಒಂದು ಮಾಲಿಕ್ಯೂಲ್ಗೆ ಕೈನೆಟಿಕ್ ಎನರ್ಜಿನೂ ಇರುತ್ತೆ, ಪೊಟೆನ್ಷಿಯಲ್ ಎನರ್ಜಿನೂ ಇರುತ್ತೆ. ಬಟ್ ಥರ್ಮೋಡೈನಮಿಕ್ಸ್ ಅಲ್ಲಿ ನಾವು ಆ ಪೊಟೆನ್ಷಿಯಲ್ ಎನರ್ಜಿ ಪಾರ್ಟ್ನ ಅಷ್ಟೊಂದು ಕನ್ಸಿಡರ್ ಮಾಡಲ್ಲ. ಸೊ ಇಲ್ಲಿ ಮೂವ್ಮೆಂಟ್ ಮಾತ್ರ ಹೇಳ್ತಿರೋದ್ರಿಂದ ಕೈನೆಟಿಕ್ ಎನರ್ಜಿ ಅಂತಾನು ಬರೀಬಹುದು ಎಕ್ಸಾಮ್ ಅಲ್ಲಿ. ಸೊ ವಾಟ್ ಇಸ್ ಹೀಟ್ ಅಟ್ ದ ಮಾಲಿಕ್ಯುಲರ್ ಲೆವೆಲ್ ಅಂದ್ರೆ ಇಟ್ ಇಸ್ ದಿ ಟೋಟಲ್ ಕೈನೆಟಿಕ್ ಎನರ್ಜಿ ಆಫ್ ಆಲ್ ದ ಮಾಲಿಕ್ಯೂಲ್ಸ್ ಆಫ್ ದ ಸಬ್ಸ್ಟೆನ್ಸ್ ಅಂತನಾದ್ರೂ ಬರೀಬಹುದು, ಅಥವಾ ಇಟ್ ಇಸ್ ದಿ ಟೋಟಲ್ ಸಮ್ ಆಫ್ ಕೈನೆಟಿಕ್ ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಆಲ್ ದ ಮಾಲಿಕ್ಯೂಲ್ಸ್ ಇನ್ ದ ಸಬ್ಸ್ಟೆನ್ಸ್ ಅಂತನಾದ್ರೂ ಬರೀಬಹುದು. ಸೊ ಇಟ್ ಇಸ್ ಲೈಕ್ ಯುವರ್ ಮಾರ್ಕ್ಸ್, ಟೋಟಲ್ ಮಾರ್ಕ್ಸ್. ಸೊ ಯಾವುದೋ ಒಂದು ಸಬ್ಜೆಕ್ಟ್ ಸೇ ಮ್ಯಾಥ್ಸ್ ಅಲ್ಲಿ ನಿಮ್ಗೆ 100 ಔಟ್ ಆಫ್ 100 ಬಂದಿದೆ, ಇನ್ಯಾವುದೋ ಒಂದು ಸಬ್ಜೆಕ್ಟ್ ಎಕ್ಸ್ ಅಲ್ಲಿ ನಿಮ್ಗೆ 60 ಬಂದಿದೆ. ಸೊ 2 ಸಬ್ಜೆಕ್ಟ್ ಇತ್ತು. ಸೊ ಔಟ್ ಆಫ್ 200 ನಿಮ್ಗೆ 160 ಮಾರ್ಕ್ಸ್ ಬಂದಿದೆ ಅಂತ ಹೇಳಿದ್ರೆ ದಿಸ್ 200 ನೀವೇನಂತ ಕರಿತೀರಾ? ಟೋಟಲ್ ಮಾರ್ಕ್ಸ್ ಅಂತ ಕರಿತೀರಲ್ಲ. ಸೊ ಅದೇ ತರ ಎಷ್ಟು ಮಾಲಿಕ್ಯೂಲ್ಸ್ ಇದೆಯೋ ಅಷ್ಟು ಮಾಲಿಕ್ಯೂಲ್ಸ್ ಕೈನೆಟಿಕ್ ಎನರ್ಜಿನ ಟೋಟಲ್ ಮಾಡಿದಾಗ ಬರುವಂತ ಅಮೌಂಟ್ ನ ನಾವೇನಂತ ಹೇಳ್ತೀವಿ ಥರ್ಮೋಡೈನಮಿಕ್ಸ್ ಅಲ್ಲಿ? ಹೀಟ್ ಅಂತ ಹೇಳ್ತೀವಿ. ಸೊ ಹೀಟ್ ಇಸ್ ಜಸ್ಟ್ ದ ಟೋಟಲ್ ಸಮ್ ಆಫ್ ಆಲ್ ದ ಕೈನೆಟಿಕ್ ಎನರ್ಜಿ ಆಫ್ ಆಲ್ ದ ಮಾಲಿಕ್ಯೂಲ್ಸ್ ಅಂತ ಹೇಳ್ಬೋದು. ಹಾಗಾದ್ರೆ ಟೆಂಪರೇಚರ್ ಅಂದ್ರೆ ಏನು? ಟೆಂಪರೇಚರ್ ಅಂದ್ರೆ ಇಟ್ ಇಸ್ ದಿ ಆವರೇಜ್ ಕೈನೆಟಿಕ್ ಎನರ್ಜಿ ಆಫ್ ದಿ ಮಾಲಿಕ್ಯೂಲ್ಸ್ ಆಫ್ ದಿ ಸಬ್ಸ್ಟೆನ್ಸ್. ಆವರೇಜ್ ಕೈನೆಟಿಕ್ ಎನರ್ಜಿ ಅಂದ್ರೆ ನನಗೆ ಇಂಡಿವಿಜುವಲ್ ಮಾಲಿಕ್ಯೂಲ್ 1 ವೆಲಾಸಿಟಿ, ಮಾಲಿಕ್ಯೂಲ್ 2 ವೆಲಾಸಿಟಿ ಎಲ್ಲ ಕಂಡಿಡ್ದು ಕೈನೆಟಿಕ್ ಎನರ್ಜಿ ಕಂಡಿಡ್ದು ಆಡ್ ಮಾಡ್ಬೇಕಾಗಿಲ್ಲ. ಏನ್ ಮಾಡ್ತೀನಿ, ಎಲ್ಲಾ ಮಾಲಿಕ್ಯೂಲ್ಸ್ ಕೈನೆಟಿಕ್ ಎನರ್ಜಿ ತಗೊಂಡು ಆವರೇಜ್ ಔಟ್ ಮಾಡ್ತೀನಿ. ಅಂದ್ರೆ ಇಟ್ ಇಸ್ ಲೈಕ್ ಟೇಕಿಂಗ್ ದ ಪರ್ಸೆಂಟೇಜ್ ಅಲ್ವಾ. ಎಕ್ಸಾಮ್ ರಿಸಲ್ಟ್ ಅಲ್ಲಿ ನೀವು ಪರ್ಸೆಂಟೇಜ್ ಹೇಳ್ತೀರಾ. ಸೊ ಸೇ ಯು ಹವ್ ಗಾಟ್ ದ ರಿಸಲ್ಟ್ ಹ್ಯಾಸ್ 80%. 80% ಬಂತು ಅಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ 80 ಮಾರ್ಕ್ಸ್ ಇದೆ ಅಂತನಾ? ಇಲ್ಲ, ಆವರೇಜ್ ಸ್ಕೋರ್ ಇಸ್ 80% ಅಂತ. ಸೊ ಈ ಆವರೇಜ್ ಸ್ಕೋರ್ನ ನಾವು ಥರ್ಮೋಡೈನಮಿಕ್ಸ್ ಅಲ್ಲಿ ಏನಂತೀವಿ? ಟೆಂಪರೇಚರ್ ಅಂತ ಹೇಳ್ತೀವಿ. ಸೊ ಟೆಂಪರೇಚರ್ ಇಸ್ ದಿ ಆವರೇಜ್ ಕೈನೆಟಿಕ್ ಎನರ್ಜಿ ಆಫ್ ಆಲ್ ದ ಮಾಲಿಕ್ಯೂಲ್ಸ್ ಇನ್ ದ ಸಬ್ಸ್ಟೆನ್ಸ್. ವೆರ್ ಆಸ್ ಹೀಟ್ ಅಂದ್ರೆ ಏನು? ಇಟ್ ಇಸ್ ದ ಟೋಟಲ್ ಕೈನೆಟಿಕ್ ಎನರ್ಜಿ ಆಫ್ ಆಲ್ ದ ಮಾಲಿಕ್ಯೂಲ್ಸ್. ಇಲ್ಲಿ ಆಲ್ ದ ಮಾಲಿಕ್ಯೂಲ್ಸ್ ಬೇಕಾಗತ್ತೆ, ಇಲ್ಲಿ ಬರೀ ಆವರೇಜ್ ವ್ಯಾಲ್ಯೂ ಸಾಕಾಗತ್ತೆ. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಟೂ ಕ್ವಾಂಟಿಟೀಸ್. ಮೂವ್ ಆನ್ ಟು ದ ಡಿಫರೆನ್ಸ್ ಬಿಟ್ವೀನ್ ಹೀಟ್ ಅಂಡ್ ಟೆಂಪರೇಚರ್. ಸೊ ದ ಫಸ್ಟ್ ಡಿಫರೆನ್ಸ್ ಏನ್ ಬರೀತೀರಾ? 2 ಮಾರ್ಕ್ಸ್ಗೆ ಏನಾದ್ರು ಕೇಳಬಹುದು, 2 ಅಥವಾ 3 ಮಾರ್ಕ್ಸ್ಗೆ. ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಹೀಟ್ ಅಂಡ್ ಟೆಂಪರೇಚರ್. ಫಸ್ಟ್ ಏನ್ ಮಾಡ್ತೀರಾ? ಡೆಫಿನೇಷನ್ ಬರೀರಿ. ಹೀಟ್ ಅಂದ್ರೆ ಇಟ್ಸ್ ಅ ಫಾರ್ಮ್ ಆಫ್ ಎನರ್ಜಿ that can be transferred between hot body and a cold body. Temperature andre it is the measure of degree of hotness or coldness. Next, heat andre enu? It is the total sum of kinetic and potential energy of all the molecules. ee kade en baritira? It is the average kinetic energy of the molecules anta baritira. Next, heat yav kade flow agutte? Heat yavaglu it flows from ಹಾಟ್ ಬಾಡಿ ಟು ಅ ಕೋಲ್ಡ್ ಬಾಡಿ ಅಲ್ವಾ. ಸೊ ನೀವು ಕಪ್ ಆಫ್ ಟೀನ ತಗೊಂಡು ಟೇಬಲ್ ಮೇಲೆ ಇಟ್ಟಾಗ ಏನಾಗುತ್ತೆ? ಆ ಕಪ್ ಆಫ್ ಟೀ ತಣ್ಣಗಾಗಿರುತ್ತೆ, ಇಟ್ಟಿರೋ ಟೇಬಲ್ ಸ್ವಲ್ಪ ಬೆಚ್ಚಗಾಗಿರುತ್ತೆ. ಸೊ ಇಟ್ ಆಲ್ವೇಸ್ ಟ್ರಾವೆಲ್ಸ್ ಫ್ರಮ್ ಹಾಟ್ ಬಾಡಿ ಟು ಅ ಕೋಲ್ಡ್ ಬಾಡಿ. ಅದೇ ಟೆಂಪರೇಚರ್ ಅಂತ ಹೇಳಿದಾಗ ಅಲ್ಲಿ ಯಾವುದೇ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಂತ ನಾವು ಹೇಳಲ್ಲ. ಯಾವಾಗ ಹೀಟ್ ಜಾಸ್ತಿ ಇರುತ್ತೋ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಯಾವಾಗ ಹೀಟ್ ಕಡಿಮೆ ಇರುತ್ತೋ ಟೆಂಪರೇಚರ್ ಕಡಿಮೆ ಇರುತ್ತೆ ಅಂತ ಹೇಳ್ತೀವಿ. ಸೊ ದೇರ್ ಇಸ್ ನೋ ಫ್ಲೋ, ಇಟ್ ಇಸ್ ಜಸ್ಟ್ ದ ಮೆಷರ್ಮೆಂಟ್. ಓಕೆ, ಸೊ ಹೀಟ್ ನ ಯೂಸ್ ಮಾಡಿ ನಾವು ವರ್ಕ್ ನ ಮಾಡಬಹುದು. ಸೊ ಇಟ್ ಹ್ಯಾಸ್ ದ ಎಬಿಲಿಟಿ ಟು ಡೂ ವರ್ಕ್. ಬಟ್ ಟೆಂಪರೇಚರ್ಗೆ ಆ ಥರ ಯಾವುದೇ ಎಬಿಲಿಟಿ ಇಲ್ಲ, ಬಿಕಾಸ್ ಇಟ್ಸ್ ನಾಟ್ ದಿ ಎನರ್ಜಿ. ದೆನ್ ದಿ SI ಯೂನಿಟ್, ಹೀಟ್ ಇಸ್ ಮೆಜರ್ಡ್ ಇನ್ ಜೂಲ್ಸ್, ವೆರಾಸ್ ಟೆಂಪರೇಚರ್ನ SI ಯೂನಿಟ್ ಅಂದ್ರೆ ಕೆಲ್ವಿನ್ ಅಂತ ಬರೀತೀರಾ. ಹೀಟ್ ನ ಮೆಜರ್ ಮಾಡ್ಬೇಕಾದ್ರೆ ನಾವು ಕ್ಯಾಲೋರಿ ಮೀಟರ್ ಯೂಸ್ ಮಾಡ್ತೀವಿ.
temperature ge we know we use the thermometer to measure the temperature. So it's an extensive property, heat, because it depends on the mass. Temperature ಬಂದ್ರೆ it is an intensive property ಅಂತ ಹೇಳ್ತೀವಿ. ಅದನ್ನ ಬಿಟ್ರೆ heat is the cause. Temperature ಅನ್ನೋದು heat ಇಂದ ಬರುವಂತ effect. So heat is the cause, temperature is the effect. Okay, so these are the important difference between heat and temperature.